ನಾನಿವತ್ತು ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್: 1 ಬೆಳ್ಳುಳ್ಳಿ, 1 ಏಲಕ್ಕಿ, 2 ಲವಂಗ, ಒಂಚೂರು ಮೆಂತ್ಯನ, 1/4 ಸ್ಪೂನ್ ಮೆಂತ್ಯನ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡಿಟ್ಕೊಂಡು ಇದಕ್ಕೆ ಹಾಕ್ಬಿಡ್ಬೇಕು. ಅರಿಶಿನ ಏನು ಬೇಡ, ಅದಕ್ಕೆ ನ್ಯಾಚುರಲ್ ಕಲರೇ ಬರುತ್ತೆ. ಹಾಕಿದ್ರೆ 1 ಪಿಂಚ್ ಸಾಲ್ಟ್ ಮಾತ್ರ ಹಾಕೋಬೇಕು. ಇಷ್ಟು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಡಿ. ಆನ್ ಮಾಡಿಬಿಟ್ಟು ಯಾಕೆ ಕಾಯಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಬೆಣ್ಣೆನ ರೂಮ್ ಟೆಂಪ್ರೇಚರಿಗೆ ಫ್ರೀಝರಿಂದ ತಂದು ಇಟ್ಕೊಂಡಿದ್ದೀನಿ. ರೂಮ್ ಟೆಂಪ್ರೇಚರಿಗೆ ಬೆಣ್ಣೆ ಬಂದಿದೆ. ಇವಾಗ ಕರಗ್ತಾ ಇದೆ. ಹೇಗೆ ತುಪ್ಪ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಈಸಿ ಮೆಥಡಲ್ಲಿ. ನೋಡಿ, ಈ ಥರ ಎಲ್ಲ ಕರಗ್ಬಿಟ್ಟು ಈ ಥರ ಕುದೀತಾ ಇರುತ್ತೆ. ಈ ಸೌಂಡ್ ಎಲ್ಲ ಬಂದು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದ್ರ ಸೌಂಡ್. ಇದೆಲ್ಲ ನಿಂತು ಮೇಲೆ ಉಕ್ಕು ಬರುತ್ತೆ, ಹಾಲು ಉಕ್ಕು ಬಂದಂಗೆ. ಆವಾಗ ಇಳಿಸ್ಬಿಟ್ಟು ತಿರ್ಗಾ ಇನ್ನೊಂದು 30 ಸೆಕೆಂಡ್ಸ್ನ ಅದನ್ನ ಎತ್ತಿ ಒಲೆ ಮೇಲೆ ಇಟ್ಟು ಹಾಗೇ ಉಕ್ಕು ಬರುವಾಗ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಬಿಟ್ಟು ಅದೇ ಹೀಟಲ್ಲಿ ಅದನ್ನು ಬಿಡಬಾರ್ದು. ಅದನ್ನು ಆಮೇಲೆ ತೋರಿಸ್ತೀವಿ. ಈ ಥರ ಕುದೀತಾ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈ ಥರ ಸೌಂಡೆಲ್ಲ ಸ್ಟಾಪ್ ಆಗಿ ಅದು ಹಾಲು ಉಕ್ಕು ಬರೋ ಥರ ಉಕ್ಕು ಬರುತ್ತೆ. ಉಕ್ಕು ಬರೋ ಟೈಮಲ್ಲಿ ತೋರಿಸ್ತೀನಿ. ಬೇರೆ ಏನು ಕಷ್ಟ ಇಲ್ಲ. ಈ ಥರ ಕುದಿಯೋಕ್ಕೆ ಸಿಮ್ಮಲ್ಲಿ ಬಿಟ್ಬಿಟ್ಟು ಅಲ್ಲೇ ಇರಬೇಕಾದ್ರೆ ನೀವು ಮಾಡುವಾಗ ಅಲ್ಲೇ ಇರಬೇಕಾಯ್ತಾ. ನಾನಿವಾಗ ಅದು ಉಕ್ಕು ಬರುವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಸೌಂಡ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಹೀಗೆ ನೋಡ್ಕೊಳ್ಳಿ. ಇದು ಫುಲ್ಲು ಸ್ಟಾಪ್ ಆಗಿ ಹಂಗೆ ಮೇಲ್ಗಡೆ ಬರುತ್ತೆ. ಅವಾಗ ತೋರಿಸ್ತೀನಿ. ನೋಡಿ, ಹೇಗೆ ಉಕ್ಕು ಬರ್ತಾ ಇದೆ. ಸೌಂಡ್ ಎಲ್ಲ ನಿಂತೋಗಿದೆ. ಇಷ್ಟೇ ತುಪ್ಪ ಕಾಯಿಸೋದು. ನೋಡಿ, ಮೇಲೆ ಬರ್ತಾ ಇದೆಯಾ, ನೋಡಿದ್ರಲ್ಲ. ಇವಾಗ ಇದನ್ನು ಸ್ವಲ್ಪ ಈ ಥರ ಅಲ್ಲಾಡಿಸ್ಬಿಟ್ಟು ಒಂದು 10 ಸೆಕೆಂಡ್ ಕೆಳಗಡೆ ಇಟ್ಬಿಡ್ಬೇಕು. ನೋಡಿ, ಸೌಂಡೇ ಇಲ್ಲ. ನೋಡಿ, ಇಷ್ಟೇ ತುಪ್ಪ ಕಾಯಿಸೋ ವಿಧಾನ. ಇದನ್ನೇನು ಮಾಡಬೇಕಂದ್ರೆ ಇನ್ನೊಂದು 5-6 ಸೆಕೆಂಡು ತಿರ್ಗಾ ಹಿಂಗೆ ಅದು ಸ್ವಲ್ಪ ಕೆಳಗಡೆ ಇಳಿದ ಮೇಲೆ ಇನ್ನೊರೆ ಎಲ್ಲ ನೋಡಿ ನೋಡಿ ಗಮ್ಮಂತ ಇದೆ ತುಪ್ಪ. ನೋಡಿ, ಅದು ಸೌಂಡೆಲ್ಲ ನಿಂತು ಏನೇನೇ ಸೌಂಡ್ ಇಲ್ಲ, ನಾನು ಮಾತಾಡ್ತಾ ಇರುತ್ತಾ ಸೌಂಡು ನೋಡಿ ಬರ್ತಾ ಇದೆ ಮೇಲೆ. ಕಾಣಿಸುತ್ತಾ? ಆವಾಗ ಹಿಂಗೆ ಅಲ್ಲಾಡಿಸ್ಬಿಟ್ಟು ಸುಮ್ಮನೆ ಈಗ ಇನ್ನೀಗ ಥರ 10 ಸೆಕೆಂಡ್ ಇಟ್ಟು ಅಂದರೆ ಮರಳಾಗಿ ತುಪ್ಪ ಬರುತ್ತೆ. ನೋಡಿ, ನೋಡ್ಕೊಂಡ್ರಲ್ಲ, ಇಷ್ಟೇ ತುಪ್ಪ ಮಾಡೋದು. ಇದನ್ನೇನು ಮಾಡಬೇಕಂದ್ರೆ ಆಫ್ ಮಾಡಿಬಿಟ್ಟು ದಪ್ಪ ತಳ ಇರೋ ಪಾತ್ರೆ ಇಡಬೇಕು. ಇದಕ್ಕೆಲ್ಲ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಇದನ್ನು ಈ ನೀರಲ್ಲಿ ಇಡಬೇಕು. ಈ ತಣ್ಣಗೆ ಕೂಲಾಗೋ ತನಕ. ಇಲ್ಲ ಅಂದರೆ ತುಪ್ಪ ಕಪ್ಪಾಗಿಬಿಡುತ್ತೆ. ಇದನ್ನು ಸ್ಟೋರ್ ಮಾಡುವಾಗ ತೋರಿಸ್ತೀನಿ. ನೋಡಿ, ಇವಾಗ ನಾನು ತುಪ್ಪನ ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ಇದು ನಮ್ಮಮ್ಮ ಅವ್ರು ಮಾಡ್ತಾ ಇದ್ದಿದ್ದು ರೀತಿಯಲ್ಲಿ ನಾನು ತುಪ್ಪ ಕಾಯಿಸಿದ್ದೀನಿ. ಇದೇ ಕುಕ್ಕರಲ್ಲಿ ನೀವು ರೈಸ್ ಮಾಡಿಬಿಡಿ. ರೈಸ್ ಮಾಡಿದ್ರೆ ತುಪ್ಪ ರೈಸ್ ಆಗುತ್ತೆ. ಓಕೆನಾ? ಈ ಥರದಲ್ಲಿ ಮಾಡಿ ನೋಡಿ. ತುಪ್ಪ ಎಷ್ಟು ಸ್ಮೆಲ್ ಆಗಿರುತ್ತೆ ನೋಡಿ, ಸುವಾಸನೆ ಆಗಿರುತ್ತೆ.